ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾನಲಿಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಿಂದಿನ ವ್ಲಾಗ್ ನಾನು ನನ್ನ ಅರಿಶಿಣ ಶಾಸ್ತ್ರದ ವ್ಲಾಗ್ ಆ್ಯಂಡ್ ಮೆಹಂದಿ ವ್ಲಾಗ್ ಹಾಕಿದ್ದೆ. ಸೊ ಈ ವ್ಲಾಗ್ ಅರಿಶಿಣ ಶಾಸ್ತ್ರದ ಕಂಟಿನ್ಯೂ ಮತ್ತು ಬಳೆ ಶಾಸ್ತ್ರ ಮತ್ತು ನನಗೆ ಬ್ರೈಡ್ ಟು ಬಿ ಮಾಡಿದ್ರು ನನ್ನ ಫ್ರೆಂಡ್ಸು ಆ್ಯಂಡ್ ಚೌಟ್ರಿಗೆ ಹೋಗೋದು ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ. ಸೊ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಳಿದ್ದೆ ಒಂದು ಬ್ಯುಸಿ ಅಂತ. ಇನ್ನೊಂದು ಕಾರಣ, ನನ್ನ ಹತ್ರ ಕ್ಲಿಪ್ಪಿಂಗ್ಸ್ಗಳು ಕಮ್ಮಿ ಇದೆ. ನಾನಿವಾಗ ಫೋಟೋಗ್ರಾಫರ್ಗಳ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ವೀಡಿಯೋಗಳನ್ನೆಲ್ಲ ಇಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಲೇಟ್ ಆಗ್ತಾಯಿದೆ. ಬಿಕಾಸ್ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ತುಂಬ ಬ್ಯುಸಿ ಇರೋದ್ರಿಂದ, ಅಂದರೆ ಮದುವೆ ಇದರಲ್ಲಿ ಬ್ಯುಸಿ ಇರೋದ್ರಿಂದ ನಾನು ನನ್ನ ಮೊಬೈಲಲ್ಲಿ ಯಾವುದೇ ಒಂದು ಕ್ಲಿಪ್ಪಿಂಗ್ನೂ ರೆಕಾರ್ಡ್ ಮಾಡಿಲ್ಲ. ಹಾಗಾಗಿ ಯಾರ್ಯಾರ ಹತ್ರ ಇದೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಲೇಟ್ ಆಗ್ತಾಯಿದೆ. ಸೊ ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಅರಿಶಿಣ ಶಾಸ್ತ್ರದ್ದು ಕಂಪ್ಲೀಟ್ ಡೆಕೋರೇಷನ್ ಏನಿದೆ ಅದು ಭುವನ್ ಮಾಡಿದ್ದು. ನಮ್ಮ ಅಣ್ಣ ಮತ್ತು ಭುವನ್ ಇಬ್ಬರು ಸೇರಿ ಮಾಡಿದ್ದು. ಪಾಪ ಬೆಳಗಿನ ಜಾವ ತನಕ ಇನ್ನೊಂದೇ ಒಂದು ಮಿಕ್ಕ ಇದೆ. ನೋಡಿದ್ರಲ್ಲ ಎಲ್ಲ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಬಟ್ ನನಗೂ ತಣ್ಣೀರೇ ಉಯ್ದುಬಿಟ್ರು. ಹಾಗಾಗಿ ನಾನು ಮತ್ತೆ ಆಟ ಆಡೋಕ್ಕೆ ಹೋಗಲಿಲ್ಲ. ಅವರೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಹಾಗೆ ಒಂದು ಸ್ವಲ್ಪ ಫೋಟೋಸ್ಗಳನ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮೆಹಂದಿ ಅಂದರೆ ಅರಿಶಿಣ ಶಾಸ್ತ್ರದ ಫೋಟೋಸ್. ಹಳದಿ ಶಾಸ್ತ್ರ ಆದಮೇಲೆ ಇದು ಪುರ್ಸಪ್ಪ ಅಂತ ಹೇಳ್ತಾರೆ. ಸೊ ಇದ್ರದ್ದು ಪೂಜೆ ಆಯಿತು. ಆ್ಯಂಡ್ ಮನೆಯಲ್ಲಿ ಅಂದರೆ ಮನೆಯಲ್ಲಿ ಕಾರ್ಯ ಮಾಡ್ತಾರಲ್ಲ, ನಮ್ಮದೇ ದೇವ್ರ ಕಾರ್ಯ, ಅದೆಲ್ಲ ಮಧ್ಯಾಹ್ನನೇ ಆಯಿತು. ಸೊ ಒನ್ ಡೇಯಲ್ಲೇ ಮೆಹಂದಿನೂ ಇತ್ತು, ದೇವ್ರ ಕಾರ್ಯನೂ ಇತ್ತು, ಆ್ಯಂಡ್ ಬಳೆ ಶಾಸ್ತ್ರ ಇತ್ತು. ಸೊ ನಾನು ಅದ್ರದ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲದ ಕಾರಣ ಫೋಟೋಸ್ನ ನಾನು ಮಧ್ಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಬಳೆ ಶಾಸ್ತ್ರ ಇಟ್ಕೊಂಡಿದ್ವಿ. ಸೊ ಬಳೆ ಶಾಸ್ತ್ರದಲ್ಲಿ ನಾನು ಏನು ಔಟ್ಫಿಟ್ ಸ್ಯಾರಿ ಹಾಕಿದ್ದೀನಿ ಇದು ಗೊತ್ತು. ನನ್ನ ಬರ್ತಡೇಗೆ ನೀವೇ ನನಗೆ ಗಿಫ್ಟ್ ಮಾಡಿದ ಸ್ಯಾರಿ ಇದು. ಹಾಗಾಗಿ ಇದನ್ನೇ ಹಾಕ್ಕೋಬೇಕು ಅಂತ ನಾನು ಬೇಕು ಅಂತ ಹಾಕ್ಕೊಂಡಿದ್ದು. ಆ್ಯಂಡ್ ಜ್ಯುವೆಲ್ಲರಿ ಬಂದು ನಮ್ಮ ಮನೆ ಕಡೆಯಿಂದ ಮಾಡಿಸ್ಕೊಟ್ಟಿರೋದು. ಅಂದರೆ ನಾನು ಗೋಲ್ಡ್ ಜ್ಯುವೆಲ್ಲರಿದು ನಿಮಗೆ ವ್ಲಾಗ್ ಶೇರ್ ಮಾಡಿದೆ. ಸೊ ಈ ಜ್ಯುವೆಲ್ಲರಿ ನಾನು ತೊಗೊಂಡಿದ್ದು, ಒಂದು ಚೋಕರು, ಇನ್ನೊಂದು ಲಾಂಗ್ ಹಾರ, ಇನ್ನೊಂದು ಬಳೆ ಇದೆ. ಸೊ ಅದು ಮುಂದೆ ಯಾವತ್ತಾದರೂ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ಡಿಸೈನು ನಾನು ನೆಕ್ಸ್ಟು ವ್ಲಾಗಲ್ಲಿ ನನ್ನ ಒಂದು ಜ್ಯುವೆಲ್ಲರಿ ಕಲೆಕ್ಷನ್ನು ತೋರಿಸ್ತೀನಿ. ಸೊ ಇದು ನನ್ನ ಬಳೆ ಶಾಸ್ತ್ರದ್ದು. ಆ್ಯಕ್ಚುಲಿ ಇನ್ನೂ ತುಂಬ ವೀಡಿಯೋ ಇದೆ, ನನಗೆ ಕೈಗೆ ಸಿಕ್ಕಿಲ್ಲ ವೀಡಿಯೋಸ್ಗಳು ಯಾವುದು. ಹಾಗಾಗಿ ನನ್ನ ಹತ್ರ ಎಷ್ಟು
ಕ್ಲಿಪ್ಪಿಂಗ್ ಇದೆ, ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಮೇ ಬಿ ನಿಖಿತಾ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ದಾರೆ, ಅವರು ವ್ಲಾಗಲ್ಲೂ ನೀವು ನೋಡ್ಬೋದು. ಮುಂದಿಂದು ಏನಾದರೂ ಕ್ಲಿಪ್ಪಿಂಗ್ಸ್ಗಳು ಇಲ್ಲಿ ಮಿಸ್ ಆಗಿದ್ದರೆ ಅಕ್ಕನ ವ್ಲಾಗಲ್ಲಿ ನೀವು ಎಲ್ಲ ಶಾಸ್ತ್ರಗಳು ಎಲ್ಲ ಕಂಪ್ಲೀಟ್ ಇದೆ, ಸೊ ನೋಡ್ಬೋದು ನೀವು ಅವರ ವ್ಲಾಗಲ್ಲಿ. ಆ್ಯಂಡ್ ಬಳೆ ಶಾಸ್ತ್ರ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಚೌಟ್ರಿಗೆ ಹೋದ್ವಿ. ಆ್ಯಕ್ಚುಲಿ ಇದ್ರಲ್ಲಿ ಫೋಟೋ ಸೆಷನ್ಸು ಆಯಿತು. ನನಗೆ ಇವಾಗ ಅನ್ನಿಸ್ತಾ ಇದೆ ನೋಡ್ತಿದ್ರೆ, ಯಪ್ಪ ಎಷ್ಟು ವೆಯ್ಟ್ ಆಗಿದ್ದೀನಿ ನಾನು ಅಂತ. ರಿಯಲಿ ನನಗದು ಇದನ್ನೆಲ್ಲ ಅಂತ ಇನ್ನು ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಬೇಕು ಅನ್ನಿಸ್ತು ನನಗೆ. ಹಾಗಾಗಿ ನಾನು ಫೋಟೋಸ್ಗಳು ಕಮ್ಮಿ ಶೇರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೇ ನೋಡೋಕ್ಕಾಗ್ತಿಲ್ಲ ಇಷ್ಟೊಂದು ದಪ್ಪ ಆಗಿದ್ದೀನಿ ಅಂತ. ಆ್ಯಂಡ್ ನೀವು ನನಗೆ ಕಮೆಂಟ್ ಮಾಡಿ ನಂದು ಮೆಹಂದಿ ಔಟ್ಫಿಟ್ ಹೇಗಿತ್ತು, ಆ್ಯಂಡ್ ನನ್ನ ಬಳೆ ಶಾಸ್ತ್ರದ್ದು ಔಟ್ಫಿಟ್ ಎಲ್ಲ ಹೇಗಿತ್ತು, ಚೆನ್ನಾಗಿ ಕಾಣ್ತಿದೆಯಾ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಕೆಲವೊಂದು ಕಡೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಮ್ಯೂಸಿಕ್ ಹಾಕಲ್ಲ, ಹಾಗಾಗಿ ಬರೀ ಫೋಟೋಸ್ ನೆಕ್ಸ್ಟ್ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿದ ತಕ್ಷಣ ಹೊರಡೋದು ಸ್ಟಾರ್ಟ್ ಆಯಿತು. ಪಾಪ ನಮ್ಮಮ್ಮ ಎಲ್ಲ ಫುಲ್ ಒಂದು ಸರಿ ಅಳೋದು ಸೀನ್ಸ್ ಎಲ್ಲ ಆಯಿತು. ನಾನು ಅದಕ್ಕೆ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ, ಮೇ ಬಿ ಅಕ್ಕನ ವ್ಲಾಗಲ್ಲಿ ಇರ್ಬೋದು, ಮುಂದೆ ನನಗೆ ಸಿಕ್ಕಿದ್ರೆ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ನಾನು ನಮ್ಮ ಅಕ್ಕನ ಕಾರಿತ್ತು, ನಮ್ಮ ದೊಡ್ಡಮ್ಮನ ಮಗಳು ರಮ್ಯಾ ಅಂತ ಇದ್ದಾರೆ, ಸೊ ಅವ್ರ ಕಾರಲ್ಲಿ ನಾನು ಬಂದೆ. ಇನ್ನು ಮಿಕ್ಕಿದವರೆಲ್ಲ ಅವ್ರವ್ರ ಕಾರಲ್ಲಿ ಬಂದರು. ಆ್ಯಂಡ್ ಒಂದು ಬಸ್ ಮಾಡಿದ್ವಿ ನಾವು ನಮ್ಮೂರಿಂದ. ಮಾರ್ನಿಂಗ್ ಒಂದು ಬಸ್ಸು ಮತ್ತು ನೈಟ್ ಒಂದು ಬಸ್ ಮಾಡಿದ್ವಿ. ಸೊ ಮಿಕ್ಕಿದವರೆಲ್ಲ ಅದರಲ್ಲಿ ಬಂದರು. ಸೊ ಇದೇ ಚೌಟ್ರಿ. ಆ್ಯಂಡ್ ನನ್ನ ಮದುವೆ ವ್ಲಾಗಲ್ಲಿ ಕಂಪ್ಲೀಟ್ ನಾನು ಚೌಟ್ರಿದು ಎಲ್ಲ ಡೆಕೋರೇಷನ್ಸು ಕಂಪ್ಲೀಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಜಸ್ಟ್ ಚೌಟ್ರಿಗೆ ಎಂಟ್ರಿ ಮಾಡಿ ಅಲ್ಲಿ ನಮಗೆ ಡಿನ್ನರ್ ರೆಡಿ ಇತ್ತು, ಅಂದರೆ ಊಟ ಅಲ್ಲೇ ಚೌಟ್ರಿಯಲ್ಲೇ ಮಾಡಿಸಿದ್ರು. ಅಲ್ಲಿ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಟೆಲಿಗೆ ಹೊರಟ್ವಿ. ಅಲ್ಲಿ ಎಲ್ಲ ರೂಮ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ಸು ನನಗೆ ಸರ್ಪ್ರೈಸಾಗಿ ಬ್ರೈಡ್ ಟು ಬಿ ಫಂಕ್ಷನ್ ಮೀನ್ಸ್ ಪಾರ್ಟಿ ಇಟ್ಕೊಂಡಿದ್ರು. ಹಾಗಾಗಿ ಆ್ಯಕ್ಚುಲಿ ಸರ್ಪ್ರೈಸ್ ಇದು, ನಮ್ಮ ಜೊತೆನೇ ನೀವು ಉಳಿಬೇಕು ಅಂತ ಅಂದ್ಕೊಂಡು ಅವರು ರಿಕ್ವೆಸ್ಟ್ ಮಾಡಿದರು. ಆಮೇಲೆ ನೋಡೋಷ್ಟರಲ್ಲಿ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದರು. ನಿಜ ತುಂಬ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಲ್ಲಿರೋರೇ ನನ್ನ ಬೆಸ್ಟ್ ಫ್ರೆಂಡ್. ಇದರಲ್ಲಿ ಇನ್ನೂ ಸೌಂದು ಆ್ಯಂಡ್ ನಿಮ್ಮಿ ಅವರೆಲ್ಲ ಇದ್ದಾರೆ, ಬಟ್ ಅವರೆಲ್ಲ ನೆಕ್ಸ್ಟ್ ಡೇ ಬರ್ತೀನಿ ಅಪ್ಪ ಜೊತೆ ಅಂತ ಎಲ್ಲ ಮಿಸ್ ಆದರು. ದಿವ್ಯಾ, ನಿಮ್ಮಿ, ಹೀಗೆ ಬಟ್ ಎಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸೇ, ಬಟ್ ಅವರಿಬ್ಬರು ಮಿಸ್ ಆದರು. ಆ್ಯಂಡ್ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ಮೈತ್ರಿ, ವೀಣಾ, ನಾವಿಬ್ಬರು ಒಂದು 25 ಇಯರ್ಸಿಂದ ಫ್ರೆಂಡ್ಸು. ಆ್ಯಂಡ್ ಪ್ರೀತಿನೂ ಅಷ್ಟೇ, ಪಾಪ ಅವಳು ಮದುವೆಗೆ ಅಷ್ಟೇ ಹೋಗಿದ್ದೇನೆ, ಆದರೂ ಅವಳು ನನ್ನ ಮದುವೆಗೆ ಬಂದು ಬ್ರೈಡ್ ಟು ಬಿ ಎಲ್ಲ ಮಾಡಿದ್ರು. ಒಂದು ಕೊರಗಿತ್ತು, ನಾನು ಎಲ್ಲರ ಇವೆಂಟಿಗೂ ಪಾರ್ಟಿಗೂ ಹೋಗ್ತೀನಿ, ನನಗೆ ಯಾರೂ ಮಾಡಿಲ್ವಲ್ಲ, ಅದಕ್ಕೆ ಲಾಸ್ಟ್ ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಸರ್ಪ್ರೈಸಾಗಿ ಸೆಲೆಬ್ರೇಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಜೊತೆ ಅಲನ್ ಮತ್ತು ಕಾರ್ತಿ ಇಬ್ಬರು ಇದ್ದರು. ಅಲನ್ ನನಗೆ ಪರ್ಸ್ನಲಾಗಿ ನಾನು ನನ್ನದು ವೆಡ್ಡಿಂಗ್ ಫೋಟೋಸ್ಗಳಿಗೆ ಅಂತ ಅವನನ್ನು ಇದು ಮಾಡಿದ್ದೆ. ಹಾಗಾಗಿ ಎಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಇವರೇ, PUCಯಿಂದ ಅಲನ್, ಕಾರ್ತಿ, ಚಿರು, ವೀಣಾ, ಮೈತ್ರಿ, ಸೌಂದು, ಪ್ರೀತಿ ಎಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ಗಳು. ಹಾಗಾಗಿ ಇಷ್ಟು ಜನ ಬಂದಿದ್ದರು, ತುಂಬ ಖುಷಿ ಆಯಿತು. ಆ್ಯಂಡ್ ಚೆನ್ನಾಗಾಯಿತು. ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಎಲ್ಲ ಹತ್ಬಿಟ್ಟು ಮೇಕಪ್ ಎಲ್ಲ ಹೋಗಿತ್ತು. ಆದರೂ ಅದರಲ್ಲೇ ಡ್ರೆಸ್ಸು ಅಷ್ಟೇ, ವೀಣಾದೇ ಬ್ರೈಡ್ ಟು ಬಿ ಡ್ರೆಸ್ಗಳೆಲ್ಲ. ಸೊ ಅದರಲ್ಲೇ ಪಾರ್ಟಿ ಆಯಿತು. ಸಖತ್ತಂದರೆ ಸಖತ್ ಖುಷಿ ಆಯಿತು. ಆ್ಯಂಡ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ, ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಈ ವ್ಲಾಗ್ ಮುಖಾಂತರ ಹೇಳ್ತೀನಿ. ಸೊ ನೆಕ್ಸ್ಟು ನನ್ನ ಮೇಕಪ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇವರು ಮಮತಾ ಅಂತ ಅಂದ್ಬಿಟ್ಟು, ಸೊ ಅಕ್ಕನ ಖುಷಿದ್ದು ನಾಮಕರಣಕ್ಕೆ ಇವರೇ ಅಕ್ಕಗೆ ಮೇಕಪ್ ಮಾಡಿದ್ದು. ಸೊ ಅದನ್ನು ನೋಡಿಬಿಟ್ಟು ನಾನು ಅವರೇ ಬೇಕು ನನಗೆ, ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಅಂತ ಅಂದ್ಬಿಟ್ಟು ಅವರೇ ಬೇಕು ಅಂತ ನಾನು ಕರೆಸ್ಕೊಂಡಿದ್ದು. ಮೇಕಪ್ ಮಾಡುವಾಗಲೂ ಅಷ್ಟೇ, ನಾನು ಮಿರರ್ ಮುಂದೆನೇ ಇದ್ದೆ, ನನಗೆಲ್ಲ ನೀಟಾಗಿ ತೋರಿಸ್ಬಿಟ್ಟು ಇದು ಸಾಕ, ಇದು ಓಕೆನಾ ಅಂತ ಹಿಂಗೆ ನೀಟಾಗಿ ಮಾಡಿದ್ರು. ಹೇರ್ ಸ್ಟೈಲು ಅಷ್ಟೇ,
ಅಂದರೆ ನನಗೆ ಹೇರ್ ಸ್ಟೈಲು ಅವ್ರ ನೇಮ್ ನನಗೆ ಮರ್ತೋಗ್ಬಿಟ್ಟಿದೆ. ಸೊ ಅವರು ಅಷ್ಟೇ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ರು. ನನಗೆ ಅದನ್ನು ನೆಕ್ಸ್ಟ್ ಬಿಡಿಸ್ಕೊಳ್ಳುವಾಗಲೂ ಅಷ್ಟೇ ಏನೂ ಅಷ್ಟೊಂದು ಕಷ್ಟ ಅನಿಸ್ಲೇ ಇಲ್ಲ. ಈಸಿಯಾಗಿಯೇ ನಾನು ಎಲ್ಲ ರಿಮೂವ್ ಮಾಡಿ ನಾರ್ಮಲ್ ಕೊಮ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಮೇಕಪ್ ಮಾಡಿದ್ರು. ನಾನು ಅವ್ರ ಡೀಟೇಲ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಆ್ಯಂಡ್ ಬೇರೆ ಮೇಕಓವರ್ ಆರ್ಟಿಸ್ಟಿಗೆ ಕಂಪೇರ್ ಮಾಡಿದ್ರೆ ಇವರು ಅಂದರೆ ಅಫೋರ್ಡಬಲ್ ಆಗೂ ಇದೆ ಆ್ಯಂಡ್ ನಮಗೆ ನಮ್ಮ ಫೇಸಿಗೆ ಯಾವ ಥರ ಮೇಕಪ್ ಸೆಟ್ ಆಗುತ್ತೆ ಆ ಥರ ಅವ್ರು ನಮಗೆ ಮೇಕಪ್ ಮಾಡ್ತಾರೆ. ಸೊ ನಾನು ಇದನ್ನು ನೋಡಿದ್ನೇ ಅಂದರೆ ಅಕ್ಕಂಗೆ ಮಾಡಿದ್ರಲ್ಲ ಆವಾಗಲೇ ಗೊತ್ತಾಗಿತ್ತು ನನಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗಾಗಿ ನಾನು ಇವ್ರನ್ನೇ ರೆಕಮೆಂಡ್ ಮಾಡಿ ಇವ್ರನ್ನೇ ಕರೆಸ್ಕೊಂಡೆ. ಪಾಪ ಇವರು ಅಷ್ಟೇ ನೈಟೇ ಬಂದು ನಮ್ಮ ಜೊತೆ ಸ್ಟೇ ಆಗಿ ಅರ್ಲಿ ಮಾರ್ನಿಂಗು 4 ಗಂಟೆಗೆ ಮೇಕಪ್ ಸ್ಟಾರ್ಟ್ ಆಯ್ತು. 4 ಗಂಟೆ ಅಲ್ಲ, 5 ಗಂಟೆಗೆ ಮೇಕಪ್ ಸ್ಟಾರ್ಟ್ ಆಯಿತು. ಸೊ ಅರೌಂಡ್ 8 o'clock ಆಯಿತು. 8 o'clock ಆಯಿತು ಮೇಕಪ್ ಎಲ್ಲ ಮುಗಿಯೋಷ್ಟರಲ್ಲಿ ನಂದು. ತುಂಬ ಪೇಷನ್ಸಿಂದ ಚೆನ್ನಾಗಿ ಮೇಕಪ್ ಮಾಡಿದ್ರು. ಅದು ಮೇಕಪ್ ಸೆಟ್ ಆಗೋಕ್ಕೆಲ್ಲ ಟೈಮ್ ಬೇಕಲ್ಲ. ಸೊ ನಿಮಗೆ ವಿಡಿಯೋ ನೋಡ್ತಾ ಏನಾದರೂ ಬೇರೆ ಥರ ಅನಿಸ್ಬೋದು, ಏನಿದು ಹಿಂಗೆ ಅಂತ ಅಂದ್ಬಿಟ್ಟು. ಅದು ಮೇಕಪ್ ಎಲ್ಲ ಸೆಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಗೊತ್ತಾಗುತ್ತೆ. ಆ್ಯಂಡ್ ವೆಡ್ಡಿಂಗ್ ವ್ಲಾಗಲ್ಲೂ ನೋಡ್ಬೋದು ನೀವು ಹೇಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಜ್ಯುವೆಲರಿ ಎಲ್ಲ ನಾನು ಶಿವಮೊಗ್ಗದಲ್ಲೇ ನಾನು ವ್ಲಾಗ್ ಹಾಕಿದ್ನಲ್ಲ, ಪರಮೇಶ್ವರ್ ಜ್ಯುವೆಲರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ರೆಂಟಲ್ಲಿ ತೊಗೊಂಡಿದ್ದು. ಸೊ ಅದಕ್ಕೂ ಆ್ಯಂಡ್ ಸ್ಯಾರಿ, ಹೇರ್ ಸ್ಟೈಲ್, ಮೇಕಪ್ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿತ್ತು. ನನ್ನ ಡ್ರೀಮ್ ಮೇಕಪ್ ಹೇಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದೇ ಥರ ಮೇಕಪ್ ಆಯಿತು. ನಾನು ಪ್ರತಿಯೊಂದು ಲೆನ್ಸ್ ಎಲ್ಲದನ್ನು ನಾನು ಹಾಕ್ಕೊಂಡಿದ್ದೆ. ರಿಯಲಿ ನನಗೆ ಸಖತ್ ಇಷ್ಟ ಆಯಿತು ಮೇಕಪ್ಪು. ಅವರಿಗೂ ಅಷ್ಟೇ ವ್ಲಾಗ್ ನೋಡ್ತಿರ್ತಾರೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತುಂಬ ಚೆನ್ನಾಗಿ ನನಗೆ ಮೇಕಪ್ ಮಾಡಿದ್ರಿ. ತುಂಬ ಖುಷಿ ಆಯಿತು ನನಗೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನೀವು ಮೇಕಪ್ ಮಾಡಿದ್ದು. ಸೊ ನೆಕ್ಸ್ಟು ಯಾವುದಾದ್ರೂ ಇದ್ದರೆ ನಾನು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಖಂಡಿತ ನಾನು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವೇನಾದರೂ ಇವರು ಬೆಂಗಳೂರಲ್ಲೇ ಇರೋದು, RR ನಗರಲ್ಲಿ ಇರೋದು. ಸೊ ನಿಮಗೇನಾದರೂ ಮೇಕಪ್ ಇಷ್ಟ ಆಗಿ ಇವ್ರನ್ನೇ ನಾನು ಮೋಸ್ಟ್ ರೆಕಮೆಂಡ್ ಮಾಡ್ತೀನಿ, ಇವ್ರನ್ನೇ ನಿಮಗೆ. ಸೊ ನಿಮಗೂ ಇಷ್ಟ ಆಗಿದ್ದರೆ ನೀವು ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಚೆಂದ ಕಾಣಿ ಫಂಕ್ಷನ್ಗಳಿಗೆ ಅವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡು. ಆ್ಯಕ್ಚುಲಿ ನಂದು ಅಂದರೆ ಮದುವೆ ದಿನವೇ ರಿಸೆಪ್ಷನ್ ಇರೋದ್ರಿಂದ ಅದೊಂದು ಬಿಗ್ ಟಾಸ್ಕ್ ಆಗಿತ್ತು. ಬಿಕಾಸ್ ಬೇಗನೆ ಮುಹೂರ್ತ ಮುಗಿಸ್ಕೊಂಡು ಮತ್ತೆ ರಿಸೆಪ್ಷನಿಗೆ ರೆಡಿ ಆಗೋದು. ಬಟ್ ಹೇಳ್ದಷ್ಟು ಈಸಿ ಅಲ್ಲ. ನಾವಂತೀವಿ 30 ಮಿನಿಟ್ಸ್ ಅಷ್ಟೇ ಬೇಗ ರೆಡಿಯಾಗಿ ಹೋಗ್ಬಿಡೋಣ ಅಂತ. ಬಟ್ ಖಂಡಿತ ಆಗೋಲ್ಲ. ನನಗೂ ರಿಸೆಪ್ಷನ್ ಎಲ್ಲ ಹಾಗೆ ಆಗಿದ್ದು. ಈ ಕಡೆ ಫೋಟೋಸ್ ಅದು ಇದು ಅಂತ ಟೈಮ್ ಆಯಿತು. ಅಲ್ಲಿ ರಿಸೆಪ್ಷನಿಗೆ ಎಲ್ಲರೂ ಯಾರ್ಯಾರು ಗೆಸ್ಟ್ಗಳು ಬಂದಿದ್ರು ಎಲ್ಲ ತುಂಬ ವೆಯ್ಟ್ ಮಾಡ್ತಿದ್ರು. ಹಾಗಾಗಿ ರಿಸೆಪ್ಷನಲ್ಲಿ ನಾನು ಟಚಪ್ ಏನೂ ಮಾಡಿಸ್ಕೊಂಡಿಲ್ಲ. ಒನ್ಲಿ ಲಿಪ್ಸ್ಟಿಕ್ ಶೇಡ್ ಒಂದು ಚೇಂಜ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಿಸ್ಕೊಂಡೆ. ಅಂತ ಸ್ಯಾರಿ ಡ್ರಾಪಿಂಗ್ ಆಬ್ವಿಯಸ್ಲಿ ಅಲ್ವಾ. ಸೊ ಹೇರ್ ಸ್ಟೈಲು ಹಾಗೆಯೇ ನಾನು ಈಸಿ ಹೇರ್ ಸ್ಟೈಲ್ ಒಂದು ಮಾಡಿಸ್ಕೊಂಡು ರೆಡಿ ರಿಸೆಪ್ಷನಿಗೆ ಹೋಗ್ಬಿಟ್ಟೆ. ಆ್ಯಂಡ್ ಅವಾಗಲೂ ಅಷ್ಟೇ ತುಂಬ ಪೇಷನ್ಸಲ್ಲಿ ಅವರು ನನಗೆ ಮೇಕಪ್ ಮಾಡಿದ್ರು. ಸೊ ಓವರಾಲ್ ಎಲ್ಲ ನನಗಂತೂ ಸಖತ್ ಇಷ್ಟ ಆಯಿತು. ನೀವು ನೋಡಿ ನನ್ನ ಮೇಕಪ್ ಅಂದರೆ ಫೈನಲ್ ನೋಡಿಬಿಟ್ಟು ನಿಮಗೂ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮದುವೆಯಲ್ಲಿ ನಾನು ಹೇಗೆ ಕಾಣ್ತಿದ್ದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟಿಗೆ ವೆಯ್ಟ್ ಮಾಡ್ತಿರ್ತೀನಿ. ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಮದುವೆ ಆಗಿರೋದ್ರಿಂದ ಎಲ್ಲ ವಿಶ್ಗಳು ಪ್ರತಿ ವ್ಲಾಗಲ್ಲೂ ವಿಶ್ ಮಾಡ್ತಾಯಿದ್ದೀರಾ. ಸೊ ನಾನು ಅದಕ್ಕೆ ನಿವಿ ಹತ್ರ ನಾನು ಥ್ಯಾಂಕ್ ಯು ಹೇಳ್ಸಿದ್ದೀನಿ. ಸೊ ಅದು ಮುಂದಿನ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಇನ್ನು ಮುಂದಿನ ವ್ಲಾಗಲ್ಲಿ ನನ್ನ ಜೊತೆ ನನ್ನ ಹಸ್ಬೆಂಡ್ ನಿವಿನೂ ಇರ್ತಾರೆ. ಸೊ ಅವರು ಸಖತ್ ಜಾಲಿ ಆ್ಯಂಡ್ ಒಂಥರ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಅವರೆಲ್ಲ ಮಾತಾಡುವಾಗ ಎಲ್ಲರೂ ಎಂಜಾಯ್ ಮಾಡ್ತೀರಾ. ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮದುವೆದು ವ್ಲಾಗು ಅಷ್ಟೇ. ಇನ್ನೂ ನಾನು ಕ್ಲಿಪ್ಪಿಂಗ್ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. 1 or 2 days ಆಗುತ್ತೆ ಈ ವ್ಲಾಗ್ ಆಗಿದ ತಕ್ಷಣವೇ. ಅಷ್ಟರಲ್ಲಿ ಅಕ್ಕನ ವ್ಲಾಗು ಬರುತ್ತೆ ಅನಿಸುತ್ತೆ, ಆರ್ ನನ್ನ ವ್ಲಾಗು ಸೇಮ್ ಬರ್ಬೋದು. ಸೊ ಎರಡರಲ್ಲೂ ವ್ಲಾಗ್ ನೋಡಿ. ಅಂದರೆ ಇಲ್ಲಿರೋದು ಅಲ್ಲಿರಲ್ಲ, ಅಲ್ಲಿರೋ ಬಿಟ್ಟು ಇಲ್ಲಿರಲ್ಲ. ಹಾಗಾಗಿ
ಮೀನ್ಸ್ ನೋಡಿ ವೆಯ್ಟ್ ಮಾಡಿ ಆದಷ್ಟು ಒಳ್ಳೆ ವ್ಲಾಗ್ನೇ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬೇಗ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ ಅವರು ನನಗೆ ಅವ್ರು ಮಾಡಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಕ್ವಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಕೆಲವರು ಹೇರ್ ಸ್ಟೈಲ್ ಮಾಡುವಾಗ ನಮಗೆ ಅದು ಐರನಿಂಗ್ ಎಲ್ಲ ಮಾಡುವಾಗ ಸಖತ್ತು ಪೇಯ್ನ್ ಆಗುತ್ತೆ, ಬಟ್ ಇವ್ರದ್ದು ಏನು ನನಗೆ ಆ ಥರ ಫೀಲ್ ಆಗಲಿಲ್ಲ. ಆ್ಯಂಡ್ ಕ್ವಿಕ್ಕಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ರು. ಆ್ಯಂಡ್ ರಿಸೆಪ್ಷನಲ್ಲೂ ಅಷ್ಟೇ, ಅಂದರೆ ಚೇಂಜ್ ಮಾಡಬೇಕಿತ್ತಲ್ಲ, ನಮಗೆ ಇದ್ದಿದ್ದೇ 30 ಮಿನಿಟ್ಸು, ಅಷ್ಟರಲ್ಲಿ ಹೇರ್ ಸ್ಟೈಲ್ ಇನ್ನೊಂದು ನನಗೆ ಹೇರ್ ಸ್ಟೈಲ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಪ್ರಾಡಕ್ಟು ಅಷ್ಟೇ, ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟೇ. ನನಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲಿಲ್ಲ, ಅಲರ್ಜಿ ಏನೂ ಆಗಲಿಲ್ಲ. ಸೊ ನನಗಂತೂ ಹೇರ್ ಸ್ಟೈಲು ಅಷ್ಟೇ ಸಖತ್ ಇಷ್ಟ ಆಯಿತು, ಮೇಕಪ್ಪು ಸಖತ್ ಇಷ್ಟ ಆಯಿತು. ನಾನು ಮೋಸ್ಟ್ ರೆಕಮೆಂಡ್ ಮಾಡ್ತೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನೀವು ನಿಮ್ಮ ಒಂದು ಈವೆಂಟಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಮೇಯ್ನ್ ಫೋಟೋಗ್ರಫಿ ಬಂದು ಅರಿಶಿಣ ಶಾಸ್ತ್ರ ಇರ್ಬೋದು, ದೇವ್ರ ಕಾರ್ಯ ಇರ್ಬೋದು, ಆ್ಯಂಡ್ ಬಳೆ ಶಾಸ್ತ್ರ ಇರ್ಬೋದು, ಎಲ್ಲ ನನಗೆ ಅಲನ್ ಅಂತ ನನ್ನ ಫ್ರೆಂಡ್ ಗೊತ್ತು. ಆಶಾ ಮದುವೆಲ್ಲೂ ಇವರೇ ಫೋಟೋಗ್ರಫಿ ಮಾಡಿದ್ದು. ಆ್ಯಂಡ್ ನನಗೂ ಅಷ್ಟೇ, ನನ್ನ ಏನೇ ಫಂಕ್ಷನ್ ಇದ್ದರೂ ನಾನು ಅಲನ್ನೇ ಕರೆಯೋದು. ಅಲನ್ ನನ್ನ ಬೆಸ್ಟ್ ಫ್ರೆಂಡ್, ಅಂದರೆ ಬ್ರೈಡ್ ಟು ಬಿ ಎಲ್ಲದರಲ್ಲೂ ಇದ್ದಲ್ಲ, ಹೇಳಿದ್ನಲ್ಲ. ಸೊ ಅಲನ್, ಸೊ ತುಂಬ ಚೆನ್ನಾಗಿ ಫೋಟೋಸ್ಗಳನ್ನೆಲ್ಲ ತೆಗಿತಾರೆ ಅವರು. ನಾನು ಅವ್ನ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಾನು ನನ್ನ ಮೆಹಂದಿ ಫೋಟೋಸ್ಗಳ ಮೇಲೆ ಹಾಕಿರ್ತೀನಿ. ಸೊ ಇಲ್ಲಿ ನಿಯರ್ ಯಾರಿರ್ತಾರೆ ನೀವು ಅವ್ರನ್ನ ಕರಿಬೋದು. ಆ್ಯಂಡ್ ಫಾರ್ ಅವೇ ಇದ್ದರೂ ಅಷ್ಟೇ ಅವರು ಸರ್ವಿಸ್ ಕೊಡ್ತಾರೆ, ಬರ್ತಾರೆ. ಸೊ ಪ್ರೈಸು ಅಷ್ಟೇ ನಮ್ಮಂಗೆ ನಾರ್ಮಲ್ ಅಫೋರ್ಡಬಲ್ ಆಗಿರುತ್ತೆ ಅವರ ಒಂದು ಪ್ರೈಸ್ನು. ಸೊ ಯಾರು ನಿಯರೆಸ್ಟ್ ನಮ್ಮೂರು ನಿಯರು ಅವರು ಎಲ್ಲಿದ್ದರೂ ಪರವಾಗಿಲ್ಲ, ಬರ್ತಾರೆ. ಇಷ್ಟಾರೆ ನೀವು ಫೋಟೋಗ್ರಫಿಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅರಿಶಿಣ ಶಾಸ್ತ್ರದ ಫೋಟೋಸ್ ಮೇಲೆ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಫೋಟೋಸು, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಸೊ ಫ್ರೆಂಡ್ಸ್ ಫೈನಲಿ ನಾನು ರೆಡಿ ಆದೆ. ಇದು ನನ್ನ ವೆಡ್ಡಿಂಗ್ ಔಟ್ಲುಕ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನನಗೇನೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಮೇಕಪ್ ಆ್ಯಂಡ್ ಸ್ಯಾರಿ ಇರ್ಬೋದು, ಟೋಟಲ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ವೆಯ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ, ನನ್ನ ಮುಹೂರ್ತದ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.